ವಿಶ್ವವಿಖ್ಯಾತ ಮೈಸೂರು ದಸರಾ ಮೈಸೂರಿನಲ್ಲಿ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಜಿಲ್ಲಾಡಳಿತ ನಡೆಸುವಂತಹ ಖಾಸಗಿ ದಸರಾ ಒಂದು ಕಡೆ ಆದರೆ ಅರಮನೆ ನಡೆಯುವಂತಹ ದಸರಾ ಒಂದು ಕಡೆ ಆಗುತ್ತೆ. ಅರಮನೆಯಲ್ಲಿ ನಡೆಯುವಂತಹ ದಸರಾ ಯಾವ ರೀತಿ ಆಗಿರುತ್ತೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಸಂಸದರಾಗಿ ಮೊದಲನೇ ದಸರಾ ಸರ್ ಯಾವ ರೀತಿಯಾಗಿರುತ್ತೆ ಸರ್ ನಿಮ್ಮ ಅರಮನೆ ನಡೆಯುವಂತಹ ದಸರಾ? ಅದರಲ್ಲಿ ಏನೂ ಬದಲಾವಣೆ ಇರೋಕ್ಕಿಲ್ಲ. ದಸರಲ್ಲಿ ಏನು ಆಚರಣೆ ಇದೆ, ಏನು ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕು ಅದು ಅದೇ ರೀತಿ ನಡೆಯುತ್ತೆ. ಸರ್, ಮೊದಲನೇ ದಿನ ದಸರಾ ನೀವು ಕಗ್ಗಳದಲ್ಲಿ ಕಟ್ಟಿರ್ತೀರ. ಆ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತಿಲ್ಲ ಸರ್? ಬೆಳಗ್ಗೆ ನಿತ್ಯ ಪೂಜೆ ಏನು ಆಗಬೇಕಾಗಿದೆ ಅದಾಗತ್ತೆ. ಗಣೇಶನಿಗೆ, ಚಾಮುಂಡೇಶ್ವರಿಗೆ, ನಂತರ ಕಂಕಣಧಾರಣೆ, ಸಿಂಹಾಸನಾರೋಹಣ, ನಂತರ ಸಾಯಂಕಾಲ ದರ್ಬಾರ್ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ. ಮತ್ತು ದಿನ ಬೆಳಗ್ಗೆ ಒಂದು ತಾಯಿ ಒಂದು ಆರಾಧನೆ, ತಾಯಿ ಒಂದು ಷೋಡಶೋಪಚಾರ ಪೂಜಾ, ನಂತರ ಅಭಿಷೇಕ ಇದು ಇತ್ಯಾದಿ ಎಲ್ಲ ಆಗುತ್ತೆ. ಮಹಾಮಂಗಳಾರತಿ ಆಗುತ್ತೆ. ದಿನನಿತ್ಯ ಸಾಯಂಕಾಲವೂ ಸಹ ದರ್ಬಾರ್ ಆಗುತ್ತೆ ನವಮಿವರೆಗೂ. ನವಮಿ ಆದಮೇಲೆ ನವಮಿ ದಿನ ಬೆಳಗ್ಗೆನೇ ಅದು ಆಯುಧ ಪೂಜಾ, ಚಂಡಿ ಹೋಮ, ಆಯುಧ ಪೂಜೆ ಎಲ್ಲ ಆಗೋದು. ಅದಾದ ನಂತರ ವಿಜಯದಶಮಿ ದಿನ ಏನು ವಿಜಯಯಾತ್ರೆ, ಶಮಿ ಪೂಜೆ, ಅದಕ್ಕೆ ಮುಂಚೆ ಉತ್ತರ ಪೂಜೆ ಮತ್ತು ಏನು ನಮ್ಮ ವಜ್ರಮುಷ್ಟಿ ಕಾಳಗ ಆಗಿ ವಿಜಯಯಾತ್ರೆ ಆಗುತ್ತೆ. ಸರ್, ನಾಳೆ ನೀವು ಕೂಡ ದರ್ಬಾರ್ ನಡೆಸೋ ಸಂದರ್ಭದಲ್ಲಿ ಸರ್ ರಾಜ ಪೋಷಾಕಲ್ಲಿ ನಡೀತಾರೆ ಸರ್. ಆ ಒಂದು ಸಂದರ್ಭದಲ್ಲಿ ಎಷ್ಟು ಅಂದರೆ ಯಾವ ರೀತಿಯಾಗಿರುತ್ತೆ ದರ್ಬಾರು, ಜೊತೆಗೆ ಯಾರೆಲ್ಲ ಭಾಗಿಯಾಗಿರ್ತಾರೆ ಸರ್ ಆ ಸಂದರ್ಭದಲ್ಲಿ? ಇಲ್ಲ, ನಮ್ಮ ಏನು ತಾಯಿಯವರು, ಮನೆಯವರು ಎಲ್ಲರೂ ಸಹ ಭಾಗಿಯಾಗಿರ್ತಾರೆ ಅಷ್ಟೇ. ಅದು ಏನು ದರ್ಬಾರಿಗೆ ಸಂಬಂಧಪಟ್ಟಿರೋ ಎಂದು ನಮ್ಮ ಅರಮನೆಯ ಎಲ್ಲ ಏನು ಸ್ಟಾಫ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಪುರೋಹಿತರು, ಧರ್ಮಾಧಿಕಾರಿ ಇವರೆಲ್ಲರೂ ಭಾಗಿಯಾಗಿರ್ತಾರೆ. ಅದು ಒಂದು ವಿಧಿ ಅಷ್ಟೇ. ಆ ವಿಧಿಯ ಏನು ಪ್ರಕ್ರಿಯೆ ಇದೆ ಅದೇ ಅಂತ ನಾವು ಮಾಡ್ತೀವಿ ಅಷ್ಟೇ. ಸುಮಾರು ಎಷ್ಟು ನಡೀತೆ ಸರ್ ದರ್ಬಾರು ಸರ್, ಖಾಸಗಿ ದರ್ಬಾರು? ಬೆಳಗ್ಗೆ ಪೂಜೆ ಒಂದು 4 ಅವರ್ ಇರುತ್ತೆ. ಅದು ನಮ್ಮ ದೇವ್ರ ಮನೆಯಲ್ಲೇ ನಡೆಯುತ್ತೆ. ಮತ್ತು ನಂತರ ಮಹಾಮಂಗಳಾರತಿ. ಸಾಯಂಕಾಲ ಇನ್ನೊಂದಷ್ಟು 1.5 hours ಪೂಜೆ ಇರುತ್ತೆ. ನಂತರ ಅದು ಈ ದರ್ಬಾರು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಡಿಬೋದು. ಅದು ದಿನ ಅದು ಏನಿದೆ ಪ್ರಕ್ರಿಯೆ ಅದರಂತೆ ನಡೆಯುತ್ತೆ. ನಂತರ ಮತ್ತೊಮ್ಮೆ ಮಹಾಮಂಗಳಾರತಿ ಆಗಿ ಆ ದಿನಕ್ಕೆ ಎಲ್ಲ ವಿಧಿಗಳು ಪೂರೈಸ್ತೀವಿ. 10 ದಿನಗಳ ಕಾಲ ಯಾವ ರೀತಿಯಾದ ನಿಮ್ಮ ಆಹಾರ ಪದ್ಧತಿ ಇರುತ್ತೆ ಸರ್? ಆದರೆ ಆಹಾರ ಪದ್ಧತಿ ಅಂದರೆ ಏನು ನೈವೇದ್ಯಕ್ಕೆ ಏನು ಅರ್ಪಿಸ್ತೀವೋ ಅದೇ ನಾವು ಸಾಮಾನ್ಯವಾಗಿ ತಿನ್ನಬೇಕಾಗಿದೆ. ಎಲ್ಲ ಸಸ್ಯಾಹಾರಿ ಸಾತ್ವಿಕ ಊಟ ಅಂತ 10 ದಿನ ಕಾಲನೂ ತಿನ್ನಬೇಕಾಗಿದೆ ಅಷ್ಟೇ. ಸರ್, ದಸರಾ ಅಂತಂದರೆ ಗಜಪಡೆಗಳು ಸರ್, ಗಜಪಡೆಗಳು ಅರಮನೆಗೆ ಬಂದಿದ್ದಾವೆ ಸರ್. ನಿಮಗೆ ಇಷ್ಟವಾದಂಥ ಆನೆ ಯಾವುದು ಸರ್? ಆದರೆ ಏನು ಇಷ್ಟವಾದ ಆನೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಅಂಬಾರಿ ಆನೆ ಯಾವತ್ತೂ ವಿಶೇಷವಾದ ಸ್ಥಾನ. ಅಭಿಮನ್ಯುನ ನಾವು ಎಷ್ಟೋ ವರ್ಷ ನೋಡಿದ್ದೀವಿ ಅಂಬಾರಿ ತೊಗೊಂಡು ಹೋಗಿ. ನಾವೇನು ಹೋದ ವರ್ಷ ಎಲ್ಲ ಹಿಂದೆ ಎಲ್ಲ ಅರ್ಜುನ ತೊಗೊಂಡು ಹೋಗುವಂಥದ್ದನ್ನು ಕೂಡ ನೋಡಿದ್ದೀವಿ. ಸೊ ಅಂಬಾರಿ ಆನೆಗೆ ಯಾವತ್ತೂ ವಿಶೇಷವಾದ ಸ್ಥಾನ. ಆದರೆ ಎಲ್ಲ ಆನೆಯೂ ಸಹ ನಮಗೆ ಇಲ್ಲಿ ನೋಡುವಂಥದ್ದು ಅದೇ ಒಂದು ಆನಂದ. ಸರ್, ಸರಸ್ವತಿ ಪೂಜೆ ಭಾಳ ವಿಶೇಷವಾದಂತಹ ದಿವಸ ಸರ್. ಆ ದಿವಸ ಹೇಗಿರುತ್ತೆ, ಪೂಜೆ ಹೇಗಿರುತ್ತೆ ಸರ್ ಅಂತ? ತಾಯಿ ಸರಸ್ವತಿಯ ಪೂಜೆ ನಮ್ಮ ಎಲ್ಲ ಗ್ರಂಥಗಳು ಅಂದರೆ ನುಡಿಸುವಂಥದ್ದು ವೀಣೆ ಇರ್ಬೋದು, ಸರಸ್ವತಿಗೆ ಸಂಬಂಧಪಟ್ಟಿರೋ ಎಲ್ಲ ಏನು ಲಾಂಛನೆಗಳಿದ್ದಾವೆ, ವಿದ್ಯೆ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಲಾಂಛನೆಗಳು ಏನಿದ್ದಾವೆ ಅದಕ್ಕೆ ಮರ್ಯಾದೆಗಳು ಉಂಟು. ಆವತ್ತು ಪೂಜೆ ಉಂಟು. ಸೊ ಅದಕ್ಕೆಲ್ಲನೂ ಕೂಡ ಒಂದು ಪೂಜೆ ಮಾಡಲಾಗುತ್ತೆ. ಈ ಕಾಳರಾತ್ರಿ ಕೂಡ ಭಾಳ ವಿಶೇಷ ಸರ್. ಅರಮನೆಯಲ್ಲಿ ಒಂದು ಕಡೆ ಕಾಳರಾತ್ರಿ ಇದ್ದರೆ ಚಾಮುಂಡಿ ಬೆಟ್ಟದಲ್ಲಿ ಸಾರಿ ನಡೆಯುತ್ತೆ. ಆ ಪೂಜೆಯ ವಿಶೇಷತೆ ಸರ್? ಅದೇ ದೇವಿ ಮಹಾತ್ಮೆಯಲ್ಲಿ ಏನು ಬರೆದಿದೆಯೋ ಅದೇ ರೀತಿ ನಡೆಯುತ್ತೆ. ಮಹಿಷನ ಸಂಹಾರ ಆಗುತ್ತೆ. ಆ ಒಂದು ವಿಧಿ ಏನಿದೆ ಅದೇ ರೀತಿ ನಡೀತದೆ. ಅದು ಇನ್ನು ಆಯುಧ ಪೂಜೆ ಸರ್, ಆ ಪೂಜಾ ವಿಧಿ ನಮ್ಮ ಏನು ಆಯುಧಗಳಿಗೆ ಪೂಜೆ ಮಾಡಿ ನಂತರ ಅಶ್ವ, ಗಜ, ಏನು ಹಸು ಇದೆ, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ ಇದೆಲ್ಲಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ಮತ್ತು ನಂತರ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಲಾಂಛನೆಗೆ ಒಂದು ಪೂಜೆ ಮರ್ಯಾದೆಗಳು ಉಂಟು. ವಾಹನಗಳಿಗೆ ಇದೆಲ್ಲನೂ ಸಹ ಮಾಡ್ತಾಯಿರ್ತೀವಿ. ಸರ್, ಈ ಬಾರಿ ಸಂಸದರಾಗಿರಿ ಸರ್, ಈ ಹಿಂದೆ ಸಂಸದರಾಗಿರಲಿಲ್ಲ. ಸೊ ಏನಾದ್ರು ವ್ಯತ್ಯಾಸಗಳು ಸರ್? ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಇದು ಪದ್ಧತಿ ಏನೇ ಅದು ಧಾರ್ಮಿಕ ಪದ್ಧತಿ. ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು. ಅದು ಶಾಶ್ವತವಾಗಿ ಯಾವ ರೀತಿ ಶಾಸ್ತ್ರದಲ್ಲಿದೆ ಅದೇ ರೀತಿ ನಡಿಬೇಕು. ಓಕೆ, ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ರಾಜವಂಶಸ್ಥ ಅಂದರೆ ಸಂಸದರಾಗಿರುವಂತಹ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೀವ್ಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮೈಸೂರಿನಲ್ಲಿ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಜಿಲ್ಲಾಡಳಿತ ನಡೆಸುವಂತಹ ಖಾಸಗಿ ದಸರಾ ಒಂದು ಕಡೆ ಆದರೆ ಅರಮನೆ ನಡೆಯುವಂತಹ ದಸರಾ ಒಂದು ಕಡೆ ಆಗುತ್ತೆ. ಅರಮನೆಯಲ್ಲಿ ನಡೆಯುವಂತಹ ದಸರಾ ಯಾವ ರೀತಿಯಾಗಿರುತ್ತೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಸಂಸದರಾಗಿ ಮೊದಲನೇ ದಸರಾ ಸರ್ ಯಾವ ರೀತಿಯಾಗಿರುತ್ತೆ ಸರ್ ನಿಮ್ಮ ಅರಮನೆ ನಡೆಯುವಂತಹ ದಸರಾ? ಅದರಲ್ಲಿ ಏನೂ ಬದಲಾವಣೆ ಇರೋಕ್ಕಿಲ್ಲ. ದಸರಲ್ಲಿ ಏನು
ಆಚರಣೆ ಇದೆ, ಏನು ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕು ಅದು ಅದೇ ರೀತಿ ನಡೆಯುತ್ತೆ. ಸರ್, ಮೊದಲನೇ ದಿನ ದಸರಾ ನೀವು ಕಗ್ಗಡದಲ್ಲಿ ಕಟ್ಟಿರ್ತೀರ. ಆ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಸರ್? ಬೆಳಗ್ಗೆ ನಿತ್ಯ ಪೂಜೆ ಏನು ಆಗಬೇಕಾಗಿದೆ ಅದಾಗತ್ತೆ. ಗಣೇಶನಿಗೆ, ಚಾಮುಂಡೇಶ್ವರಿಗೆ, ನಂತರ ಕಂಕಣಧಾರಣೆ, ಸಿಂಹಾಸನಾರೋಹಣ, ನಂತರ ಸಾಯಂಕಾಲ ದರ್ಬಾರ್ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ. ಮತ್ತು ದಿನ ಬೆಳಗ್ಗೆ ಒಂದು ತಾಯಿಯ ಒಂದು ಆರಾಧನೆ, ತಾಯಿಯ ಒಂದು ಷೋಡಶೋಪಚಾರ ಪೂಜಾ, ನಂತರ ಅಭಿಷೇಕ ಇದು ಇತ್ಯಾದಿ ಎಲ್ಲ ಆಗುತ್ತೆ. ಮಹಾಮಂಗಳಾರತಿ ಆಗುತ್ತೆ. ದಿನನಿತ್ಯ ಸಾಯಂಕಾಲನೂ ಸಹ ದರ್ಬಾರ್ ಆಗುತ್ತೆ ನವಮಿವರೆಗೂ. ನವಮಿ ಆದಮೇಲೆ ನವಮಿ ದಿನ ಬೆಳಗ್ಗೆನೇ ಅದು ಆಯುಧ ಪೂಜಾ, ಚಂಡಿ ಹೋಮ, ಆಯುಧ ಪೂಜೆ ಎಲ್ಲ ಆಗೋದು. ಅದಾದ ನಂತರ ವಿಜಯದಶಮಿ ದಿನ ಏನು ವಿಜಯಯಾತ್ರೆ, ಶಮಿ ಪೂಜೆ, ಅದಕ್ಕೆ ಮುಂಚೆ ಉತ್ತರ ಪೂಜೆ ಮತ್ತು ಏನು ನಮ್ಮ ವಜ್ರಮುಷ್ಟಿ ಕಾಳಗ ಆಗಿ ವಿಜಯಯಾತ್ರೆ ಆಗುತ್ತೆ. ಸರ್, ನಾಳೆ ನೀವು ಕೂಡ ದರ್ಬಾರ್ ನಡೆಸೋ ಸಂದರ್ಭದಲ್ಲಿ ಸರ್ ರಾಜ ಪೋಷಾಕಲ್ಲಿ ಇರ್ತೀರಾ ಸರ್. ಆ ಒಂದು ಸಂದರ್ಭದಲ್ಲಿ ಎಷ್ಟು ಅಂದರೆ ಯಾವ ರೀತಿಯಾಗಿರುತ್ತೆ ದರ್ಬಾರು, ಜೊತೆಗೆ ಯಾರೆಲ್ಲ ಭಾಗಿಯಾಗಿರ್ತಾರೆ ಸರ್ ಆ ಸಂದರ್ಭದಲ್ಲಿ? ಇಲ್ಲ, ನಮ್ಮ ಏನು ತಾಯಿಯವರು, ಮನೆಯವರು ಎಲ್ಲರೂ ಸಹ ಭಾಗಿಯಾಗಿರ್ತಾರೆ ಅಷ್ಟೇ. ಅದು ಏನು ದರ್ಬಾರಿಗೆ ಸಂಬಂಧಪಟ್ಟಿರೋ ಎಂದು ನಮ್ಮ ಅರಮನೆಯ ಎಲ್ಲ ಏನು ಸ್ಟಾಫ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಪುರೋಹಿತರು, ಧರ್ಮಾಧಿಕಾರಿ ಇವರೆಲ್ಲರೂ ಭಾಗಿಯಾಗಿರ್ತಾರೆ. ಅದು ಒಂದು ವಿಧಿ ಅಷ್ಟೇ. ಆ ವಿಧಿಯ ಏನು ಪ್ರಕ್ರಿಯೆ ಇದೆ ಅದೇ ಅಂತ ನಾವು ಮಾಡ್ತೀವಿ ಅಷ್ಟೇ. ಸುಮಾರು ಎಷ್ಟು ನಡೀತೆ ಸರ್ ದರ್ಬಾರು ಸರ್, ಖಾಸಗಿ ದರ್ಬಾರು? ಬೆಳಗ್ಗೆ ಪೂಜೆ ಒಂದು 4 ಅವರ್ ಇರುತ್ತೆ, ಅದು ನಮ್ಮ ದೇವ್ರ ಮನೆಯಲ್ಲೇ ನಡೆಯುತ್ತೆ. ಮತ್ತು ನಂತರ ಮಹಾಮಂಗಳಾರತಿ. ಸಾಯಂಕಾಲ ಇನ್ನೊಂದಷ್ಟು 1.5 hours ಪೂಜೆ ಇರುತ್ತೆ. ನಂತರ ಅದು ಈ ದರ್ಬಾರು ಒಂದು ಅರ್ಧ ಗಂಟೆ, 3/4 ಗಂಟೆ ನಡಿಬೋದು. ಅದು ದಿನ ಅದು ಏನಿದೆ ಪ್ರಕ್ರಿಯೆ ಅದರಂತೆ ನಡೆಯುತ್ತೆ. ನಂತರ ಮತ್ತೊಮ್ಮೆ ಮಹಾಮಂಗಳಾರತಿ ಆಗಿ ಆ ದಿನಕ್ಕೆ ಎಲ್ಲ ವಿಧಿಗಳು ಪೂರೈಸ್ತೀವಿ. 10 ದಿನಗಳ ಕಾಲ ಯಾವ ರೀತಿಯಾದ ನಿಮ್ಮ ಆಹಾರ ಪದ್ಧತಿ ಇರುತ್ತೆ ಸರ್? ಆದರೆ ಆಹಾರ ಪದ್ಧತಿ ಅಂದರೆ ಏನು ನೈವೇದ್ಯಕ್ಕೆ ಏನು ಅರ್ಪಿಸ್ತೀವೋ ಅದೇ ನಾವು ಸಾಮಾನ್ಯವಾಗಿ ತಿನ್ನಬೇಕಾಗಿದೆ. ಎಲ್ಲ ಸಸ್ಯಾಹಾರಿ ಸಾತ್ವಿಕ ಊಟ ಅಂತ 10 ದಿನ ಕಾಲನೂ ತಿನ್ನಬೇಕಾಗಿದೆ ಅಷ್ಟೇ. ಸರ್, ದಸರಾ ಆದಮೇಲೆ ಗಜಪಡೆಗಳು ಸರ್, ಗಜಪಡೆಗಳು ಅರಮನೆಗೆ ಬಂದಿದ್ದಾವೆ ಸರ್. ನಿಮಗೆ ಇಷ್ಟವಾದಂಥ ಆನೆ ಯಾವುದು ಸರ್? ಆದರೆ ಏನು ಇಷ್ಟವಾದ ಆನೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಅಂಬಾರಿ ಆನೆ ಯಾವತ್ತೂ ವಿಶೇಷವಾದ ಸ್ಥಾನ. ಅಭಿಮನ್ಯುನ ನಾವು ಎಷ್ಟೋ ವರ್ಷ ನೋಡಿದ್ದೀವಿ ಅಂಬಾರಿ ತೊಗೊಂಡು ಹೋಗಿ. ನಾವೇನು ಹೋದ ವರ್ಷ ಎಲ್ಲ ಹಿಂದೆ ಎಲ್ಲ ಅರ್ಜುನ ತೊಗೊಂಡು ಹೋಗುವಂಥದ್ದನ್ನು ಕೂಡ ನೋಡಿದ್ದೀವಿ. ಸೊ ಅಂಬಾರಿ ಆನೆಗೆ ಯಾವತ್ತೂ ವಿಶೇಷವಾದ ಸ್ಥಾನ. ಆದರೆ ಎಲ್ಲ ಆನೆಯೂ ಸಹ ನಮಗೆ ಇಲ್ಲಿ ನೋಡುವಂಥದ್ದು ಅದೇ ಒಂದು ಆನಂದ. ಸರ್, ಸರಸ್ವತಿ ಪೂಜೆ ಭಾಳ ವಿಶೇಷವಾದಂತಹ ದಿವಸ ಸರ್. ಆ ದಿವಸ ಹೇಗಿರುತ್ತೆ, ಪೂಜೆ ಹೇಗಿರುತ್ತೆ ಸರ್ ಅಂತ? ತಾಯಿ ಸರಸ್ವತಿಯ ಪೂಜೆ ನಮ್ಮ ಎಲ್ಲ ಗ್ರಂಥಗಳು ಅಂದರೆ ನುಡಿಸುವಂಥದ್ದು ವೀಣೆ ಇರ್ಬೋದು, ಸರಸ್ವತಿಗೆ ಸಂಬಂಧಪಟ್ಟಿರೋ ಎಲ್ಲ ಏನು ಲಾಂಛನೆಗಳಿದ್ದಾವೆ, ವಿದ್ಯೆ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಲಾಂಛನೆಗಳು ಏನಿದ್ದಾವೆ ಅದಕ್ಕೆ ಮರ್ಯಾದೆಗಳು ಉಂಟು, ಆವತ್ತು ಪೂಜೆ ಉಂಟು. ಸೊ ಅದಕ್ಕೆಲ್ಲನೂ ಕೂಡ ಒಂದು ಪೂಜೆ ಮಾಡಲಾಗುತ್ತೆ. ಈ ಕಾಳರಾತ್ರಿ ಕೂಡ ಭಾಳ ವಿಶೇಷ ಸರ್. ಅರಮನೆಯಲ್ಲಿ ಒಂದು ಕಡೆ ಕಾಳರಾತ್ರಿ ಇದ್ದರೆ ಚಾಮುಂಡಿ ಬೆಟ್ಟದಲ್ಲಿ ಸಾರಿ ಹಿಡಿಯುತ್ತೆ. ಆ ಪೂಜೆಯ ವಿಶೇಷತೆ ಸರ್? ಅದೇ ದೇವಿ ಮಹಾತ್ಮೆಯಲ್ಲಿ ಏನು ಬರೆದಿದೆಯೋ ಅದೇ ರೀತಿ ನಡೆಯುತ್ತೆ. ಮಹಿಷನ ಸಂಹಾರ ಆಗುತ್ತೆ. ಆ ಒಂದು ವಿಧಿ ಏನಿದೆ ಅದೇ ರೀತಿ ನಡೀತದೆ. ಅದು ಇನ್ನು ಆಯುಧ ಪೂಜೆ ಸರ್, ಆ ಪೂಜಾ ವಿಧಿ ನಮ್ಮ ಏನು ಆಯುಧಗಳಿಗೆ ಪೂಜೆ ಮಾಡಿ ನಂತರ ಅಶ್ವ, ಗಜ, ಏನು ಹಸು ಇದೆ, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ ಇದೆಲ್ಲಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ಮತ್ತು ನಂತರ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಲಾಂಛನೆಗೆ ಒಂದು ಪೂಜೆ ಮರ್ಯಾದೆಗಳು ಉಂಟು. ವಾಹನಗಳಿಗೆ ಇದೆಲ್ಲನೂ ಸಹ ಮಾಡ್ತಾಯಿರ್ತೀವಿ. ಸರ್, ಈ ಬಾರಿ ಸಂಸದರಾಗಿರಿ ಸರ್, ಈ ಹಿಂದೆ ಸಂಸದರಾಗಿರಲಿಲ್ಲ. ಸೊ ಏನಾದ್ರು ವ್ಯತ್ಯಾಸಗಳು ಸರ್? ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಇದು ಪದ್ಧತಿ ಏನೇ ಅದು ಧಾರ್ಮಿಕ ಪದ್ಧತಿ. ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು. ಅದು ಶಾಶ್ವತವಾಗಿ ಯಾವ ರೀತಿ ಶಾಸ್ತ್ರದಲ್ಲಿದೆ ಅದೇ ರೀತಿ ನಡಿಬೇಕು. ಓಕೆ, ನಾಡಿನ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ರಾಜವಂಶಸ್ಥ ಶ್ರೀ ಅಂದರೆ ಸಂಸದರಾಗಿರುವಂತಹ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೀವ್ಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.